ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರಾಜು ಕಾಗೆ ಚಾಲನೆ. ರಸ್ತೆಗಳ ಸುಧಾರಣೆಯಿಂದ ಕ್ಷೇತ್ರದ ಅಭಿವೃದ್ಧಿಗೆ ವೇಗ. ಶಾಸಕ ರಾಜು ಕಾಗೆ. ರಸ್ತೆಗಳು ಅಭಿವೃದ್ಧಿ ಹೊಂದಿದರೆ ಸಾರಿಗೆ ವ್ಯವಸ್ಥೆ ಸುಗಮವಾಗಿ ರೈತರು ಬೆಳೆದ ಬೆಳೆಗಳು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುತ್ತದೆ. ಜೊತೆಗೆ ವ್ಯಾಪಾರ ವಹಿವಾಟ ವೃದ್ಧಿಯಾಗುತ್ತದೆ. ಅಲ್ಲದೆ ರೈತರ ಜಮೀನುಗಳಿಗೆ ಬೇಡಿಕೆ ಹೆಚ್ಚಾಗಿ ಅದರಿಂದ ಕ್ಷೇತ್ರದ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಗುರುವಾರ ದಿನಾಂಕ 28ರಂದು ಕಾಗವಾಡ ಮತಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕಾಗವಾಡ ಪಟ್ಟಣದ ಜೆಸಿಎಸ್ ರಸ್ತೆಗೆ ಕೂಡುವ ಕಾಗವಾಡ ನರವಾಡ ರಸ್ತೆ, ಕಾಗವಾಡ ಮುಖ್ಯ ರಸ್ತೆಯಿಂದ ಮಗ್ದುಮ್ ತೋಟದ ರಸ್ತೆ, ಜಿಸಿಎಸ್ ರಸ್ತೆಯಿಂದ ಮಸ್ಕೆ ತೋಟದ ರಸ್ತೆ, ಮಂಗಾವತಿ ಕ್ರಾಸ್ನಿಂದ ಅಲಾಸ್ ರಸ್ತೆ, ಶಹಪುರ್ ಶಿರ್ಗುಪ್ಪಿ ರಸ್ತೆ, ಉಗಾರ್ ಬುದ್ರುಕ್ ಪರಮೇಶ್ವರವಾಡಿ ರಸ್ತೆ, ಉಗಾರ್ ಕುರ್ತ್ ಉಗಾರ್ ಬುದ್ರುಕ್ ರಸ್ತೆಗೆ ಕೂಡುವ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಈ ಸಮಯದಲ್ಲಿ ರಮೇಶ್ ಚೌಗ್ಲಾ, ವಿನೋದ್ ಚೌಗ್ಲಾ, ಸುನೀಲ್ ಕಾಂಬಳಿ, ಸುನೀಲ್ ಮಧ್ವಾಮಿ, ರಾಜು ವಡ್ಡರ್, ಜೀತು ಪಾಟೀಲ್, ಸಂಜಯ್ ವಡ್ಡರ್, ಕುಮಾರ್ ಖೋತ್, ಗಿರೀಶ್ ಪಾಟೀಲ್, ಕಲ್ಗೌಡ ಪಾಟೀಲ್, ಶಂಕರ್ ಉಗಾರೆ, ಅಣ್ಣಾಸಾಬ್ ಪಾಟೀಲ್, ಬಂಡು ದೇಶಿಂಗೆ, ರವಿ ಕುರ್ಣಿ, ಅಹಮದ್ ಸಲಾತಿ, ಅಶೋಕ್ ಪಾಟೀಲ್, ರಾಜು ಕರವ್, ಸೌರವ್ ಪಾಟೀಲ್, ಕಾಕಾ ಪಾಟೀಲ್, ಶಶಿಕಾಂತ್ ಜೋಶಿ, ಗುತ್ತಿಗೆದಾರರಾದ ಎಸ್ವೈ ವಡ್ಡರ್, ಅಶ್ಫಕ್ ಗನಹನಟ್ಟಿ, ಶ್ರೀಶೈಲ್ ಕೋತ್, ಚೇತನ್ ಘಾಡಿ, ಆನಂದ್ ಬಿರಡಿ, ಹನುಮಂತ್ ಬಸ್ತವಾಡೆ, ಕುಮಾರ್ ಕೋತ್ ಸೇರಿದಂತೆ ಅನೇಕ ಮುಖಂಡರು ಕಾಗವಾಡ, ಮಂಗಾವತಿ, ಜುಗೂಳ್, ಶಹಪುರ್, ಉಗಾರ್ ಬುದ್ರುಕ್, ಉಗಾರ್ ಕುರ್ದ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.